ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದೇಗುಲಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ಮಾಡಿದಂತ ಷಡ್ಯಂತ್ರ, ಅಪಪ್ರಚಾರ ಇದೆಲ್ಲದರ ವಿರುದ್ಧ ಈಗ ಹಿಂದೂ ಸಮಾಜ ಸಿಡಿದೆದ್ದಿದೆ. ಇದರಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪ್ರತ್ಯೇಕವಾಗಿ ಈಗ ಹೋರಾಟವನ್ನು ಮಾಡೋದಕ್ಕೆ, ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದೆ. ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆ, ಧರ್ಮ ರಕ್ಷಣೆಗಾಗಿ ಜೆಡಿಎಸ್ನಿಂದ ಸತ್ಯ ಯಾತ್ರೆ. ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಧರ್ಮಸ್ಥಳದ ವಿಚಾರವಾಗಿ ಆದಂತ ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶದೊಂದಿಗೆ ಧರ್ಮ ಯಾತ್ರೆ, ಸತ್ಯ ಯಾತ್ರೆ, ಆ ಮೂಲಕ ಜಾಗೃತಿಯನ್ನ ಮೂಡಿಸುವಂತಹ ಯಾತ್ರೆ ಇದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಕಾರ್ಯಕ್ರಮ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಯುವ ಮುಖಂಡ, ಮಾಜಿ ಶಾಸಕರುಗಳು ಭಾಗಿಯಾಗಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ. ಸಾವಿರಾರು ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಜನ ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿ ನೋಡಿ. ಜೆಡಿಎಸ್ನ ಮಾಜಿ ಹಾಲಿ ಶಾಸಕರುಗಳು, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ, ಸಾವಿರಾರು ಸಂಖ್ಯೆಯ ಜೆಡಿಎಸ್ನ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಸತ್ಯ ಯಾತ್ರೆ, ಅದರ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ವೀರೇಂದ್ರ ಹೆಗಡೆ ಅವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲು ಇಲ್ಲಿ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದರಂಗಗಳಲ್ಲಿ ನಮಸ್ಕರಿಸುತ್ತಾ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದೇಗುಲಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ಮಾಡಿದಂತ ಷಡ್ಯಂತ್ರ, ಅಪಪ್ರಚಾರ ಇದೆಲ್ಲದರ ವಿರುದ್ಧ ಈಗ ಹಿಂದೂ ಸಮಾಜ ಸಿಡಿದೆದ್ದಿದೆ. ಇದರಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪ್ರತ್ಯೇಕವಾಗಿ ಈಗ ಹೋರಾಟವನ್ನು ಮಾಡೋದಕ್ಕೆ, ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದೆ. ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆ, ಧರ್ಮ ರಕ್ಷಣೆಗಾಗಿ ಜೆಡಿಎಸ್ನಿಂದ ಸತ್ಯ ಯಾತ್ರೆ. ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಧರ್ಮಸ್ಥಳದ ವಿಚಾರವಾಗಿ ಆದಂತ ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶದೊಂದಿಗೆ ಧರ್ಮ ಯಾತ್ರೆ, ಸತ್ಯ ಯಾತ್ರೆ, ಆ ಮೂಲಕ ಜಾಗೃತಿಯನ್ನ ಮೂಡಿಸುವಂತಹ ಯಾತ್ರೆ ಇದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಕಾರ್ಯಕ್ರಮ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಯುವ ಮುಖಂಡ, ಮಾಜಿ ಶಾಸಕರುಗಳು ಭಾಗಿಯಾಗಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ. ಸಾವಿರಾರು ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಜನ ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿ ನೋಡಿ. ಜೆಡಿಎಸ್ನ ಮಾಜಿ ಹಾಲಿ ಶಾಸಕರುಗಳು, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ, ಸಾವಿರಾರು ಸಂಖ್ಯೆಯ ಜೆಡಿಎಸ್ನ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಸತ್ಯ ಯಾತ್ರೆ, ಅದರ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ವೀರೇಂದ್ರ ಹೆಗಡೆ ಅವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲು ಇಲ್ಲಿ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದರಂಗಗಳಲ್ಲಿ ನಮಸ್ಕರಿಸುತ್ತಾ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದೇಗುಲಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ಮಾಡಿದಂತ ಷಡ್ಯಂತ್ರ, ಅಪಪ್ರಚಾರ ಇದೆಲ್ಲದರ ವಿರುದ್ಧ ಈಗ ಹಿಂದೂ ಸಮಾಜ ಸಿಡಿದೆದ್ದಿದೆ. ಇದರಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪ್ರತ್ಯೇಕವಾಗಿ ಈಗ ಹೋರಾಟವನ್ನು ಮಾಡೋದಕ್ಕೆ, ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದೆ. ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆ, ಧರ್ಮ ರಕ್ಷಣೆಗಾಗಿ ಜೆಡಿಎಸ್ನಿಂದ ಸತ್ಯ ಯಾತ್ರೆ. ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಧರ್ಮಸ್ಥಳದ ವಿಚಾರವಾಗಿ ಆದಂತ ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶದೊಂದಿಗೆ ಧರ್ಮ ಯಾತ್ರೆ, ಸತ್ಯ ಯಾತ್ರೆ, ಆ ಮೂಲಕ ಜಾಗೃತಿಯನ್ನ ಮೂಡಿಸುವಂತಹ ಯಾತ್ರೆ ಇದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಕಾರ್ಯಕ್ರಮ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಯುವ ಮುಖಂಡ, ಮಾಜಿ ಶಾಸಕರುಗಳು ಭಾಗಿಯಾಗಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ. ಸಾವಿರಾರು ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಜನ ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿ ನೋಡಿ. ಜೆಡಿಎಸ್ನ ಮಾಜಿ ಹಾಲಿ ಶಾಸಕರುಗಳು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ, ಸಾವಿರಾರು ಸಂಖ್ಯೆಯ ಜೆಡಿಎಸ್ನ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಸತ್ಯ ಯಾತ್ರೆ, ಅದರ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲು ಇಲ್ಲಿ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದಾರಂಗಗಳಲ್ಲಿ ನಮಸ್ಕರಿಸುತ್ತಾ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದೇಗುಲಕ್ಕೆ ಕಪ್ಪು ಚುಕ್ಕೆಯನ್ನ ತರೋದಕ್ಕೆ ಮಾಡಿದಂತ ಷಡ್ಯಂತ್ರ, ಅಪಪ್ರಚಾರ, ಇದೆಲ್ಲದರ ವಿರುದ್ಧ ಈಗ ಹಿಂದೂ ಸಮಾಜ ಸಿಡಿದೆದ್ದಿದೆ. ಇದರಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪ್ರತ್ಯೇಕವಾಗಿ ಈಗ ಹೋರಾಟವನ್ನು ಮಾಡೋದಕ್ಕೆ, ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದೆ. ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆ, ಧರ್ಮ ರಕ್ಷಣೆಗಾಗಿ ಜೆಡಿಎಸ್ನಿಂದ ಸತ್ಯ ಯಾತ್ರೆ. ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಧರ್ಮಸ್ಥಳದ ವಿಚಾರವಾಗಿ ಆದಂತ ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶದೊಂದಿಗೆ ಧರ್ಮ ಯಾತ್ರೆ, ಸತ್ಯ ಯಾತ್ರೆ, ಆ ಮೂಲಕ ಜಾಗೃತಿಯನ್ನ ಮೂಡಿಸುವಂತಹ ಯಾತ್ರೆ ಇದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಕಾರ್ಯಕ್ರಮ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಯುವ ಮುಖಂಡ, ಮಾಜಿ ಶಾಸಕರುಗಳು ಭಾಗಿಯಾಗಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸತ್ಯ ಯಾತ್ರೆ. ಸಾವಿರಾರು ಜೆಡಿಎಸ್ನ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಜನ ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಜೆಡಿಎಸ್ನಿಂದ ಧರ್ಮ ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಉಪಸ್ಥಿತಿ ನೋಡಿ. ಜೆಡಿಎಸ್ನ ಮಾಜಿ ಹಾಲಿ ಶಾಸಕರುಗಳು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವ, ಸಾವಿರಾರು ಸಂಖ್ಯೆಯ ಜೆಡಿಎಸ್ನ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಸತ್ಯ ಯಾತ್ರೆ, ಅದರ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲು ಇಲ್ಲಿ ಬಂದಿದ್ದಾರೆ. ಪರಮ ಪೂಜ್ಯರಿಗೆ ಅವರ ಪಾದಾರಂಗಗಳಲ್ಲಿ ನಮಸ್ಕರಿಸುತ್ತಾ